ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತೊಂದು ನಿಮ್ಗೆ ಹೆಲ್ಪ್ಫುಲ್ ಆಗಿರೋ ವಿಡಿಯೋ ತಗೊಂಡ್ಬಂದಿದ್ವಿ. ಏನಪ್ಪಾ ಅಂತ ಅಂದ್ರೆ ಇವಾಗ ಆಲ್ಮೋಸ್ಟ್ ಇದು ಹೆಣ್ಮಕ್ಳಿಗೆ ಹೆಲ್ಪ್ಫುಲ್ ಆಗತ್ತೆ. ಇವಾಗ ಎಲ್ಲರೂ ನಾವು ಫಂಕ್ಷನ್ಗೆ ಹೋಗ್ತೀವಿ ಅಂತಂದ್ರೆ ಸ್ಯಾರಿ ವೇರ್ ಮಾಡ್ಬೇಕು. ಬಿಕಾಸ್ ನಮ್ ಕಲ್ಚರ್ ಆಗಿರ್ಬೋದು, ನಮ್ ಟ್ರೆಡಿಷನಲ್ ಆಗಿರ್ಬೋದು, ನಾವು ಸ್ಯಾರಿ ವೇರ್ ಮಾಡ್ಬೇಕು. ಒಂದ್ ಪೂಜೆಗೆ ಹೋಗ್ಲಿ ಏನಾದ್ರು ಫಂಕ್ಷನ್ಗೆ ಹೋದ್ರೆ ಆಲ್ಮೋಸ್ಟ್ ಸ್ಯಾರಿನೇ ಎಲ್ಲರೂ ಚೂಸ್ ಮಾಡುವಂತದ್ದಾಗಿದೆ. ಸೊ ಇವಾಗ ಒಂದು ಸ್ಯಾರಿನ ನಾವು ಉಟ್ಕೋಬೇಕು ಅಂತಂದ್ರೆ ಒಂದ್ 5-10 ನಿಮಿಷದಲ್ಲೆಲ್ಲ ಉಟ್ಕೋಬಹುದು. ಅಂದ್ರೆ ಪರ್ಫೆಕ್ಟ್ ಆಗಿ ಉಟ್ಕೊಳ್ಳೋದಿಕ್ ಆಗೋದಿಲ್ಲ. ಬಿಕಾಸ್ ಅದಕ್ಕೆ ಸ್ಯಾರಿ ಎಲ್ಲ ಫುಲ್ ಒಂದೊಂದ್ ರೇಟ್ ಒಂದೊಂದ್ ಸ್ಯಾರಿ ಇರುತ್ತೆ. ಎಷ್ಟೇ ಸ್ಮೂತ್ ಆಗಿರೋ ಕೂಡ ಕೂತ್ಕೊಳ್ಳೋದಿಲ್ಲ, ರಫ್ ಆಗಿರೋ ಕೂಡ ಸ್ಯಾರಿ ಕೂತ್ಕೊಳ್ಳೋದಿಲ್ಲ. ತುಂಬಾ ಪೇಶನ್ಸ್ ಇಂದ ಮಾಡ್ಬೇಕಾಗತ್ತೆ. ಸೊ ಅವಾಗ ಟೈಮ್ ಇರೋದಿಲ್ಲ. ಸೊ ಮೊದ್ಲೇ ಅದಕ್ಕೆ ಏನ್ ಮಾಡ್ಕೊಳ್ತೀವಿ, ಪ್ರೀ ಪ್ಲೇಟಿಂಗ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಅದು ನಿಮ್ಗೆ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ತಿಳಿಸ್ತಾ ಇದ್ದೀನಿ ನಿಮ್ಗೆ. ಹೇಗೆ ಪ್ರೀ ಪ್ಲೇಟ್ ಮಾಡ್ಕೊಳ್ಳೋದು, ಹಾಗೆ ನಿಮ್ ಸೀರೆನ ಹೇಗೆ ಫೋಲ್ಡ್ ಮಾಡಿ ನೀವೇ ಉಟ್ಕೋಬಹುದು, ಎಷ್ಟು ಪರ್ಫೆಕ್ಟ್ ಆಗಿ ಉಟ್ಕೋಬಹುದು ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಹೆಲ್ಪ್ಫುಲ್ ಆಗಿರೋ ಒಂದ್ ಲೈಕ್ ಮಾಡಿ. ಸೊ ಇದು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಯಾರು ಹೆಣ್ಮಕ್ಳಿದ್ದಾರೆ, ನಿಮ್ ಅಕ್ಕ ತಂಗಿ ಆಗಿರ್ಬೋದು, ಇಲ್ಲ ವೈಫ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಯಾರು ಹೆಣ್ಮಕ್ಳು ಫ್ರೆಂಡ್ಸ್ ಇದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಯಾ ಆಲ್ಮೋಸ್ಟ್ ನಾನು ಇದನ್ನ ಮಾಡ್ಬಿಟ್ಟಿದ್ನಿ. ಸೊ ಇದು ನನ್ ಬಂದು ಫೇವ್ರೇಟ್ ಸ್ಯಾರಿ ಅಂತಾನೆ ಹೇಳ್ಬೋದು. ನನ್ನ ಹಸ್ಬೆಂಡ್ ನನಗೆ ಕೊಡ್ಸಿದ್ದು, ಭೀಮ್ ನಮೋಸ್ ಸೇಲ್ ಕೊಡ್ಸಿದ್ದು. ಸೊ ಇದನ್ನ ಹೇಗೆ ಫೋಲ್ಡ್ ಮಾಡೋದು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ಆಲ್ಮೋಸ್ಟ್ ನಾವ್ ಯಾವ್ದೇ ಗ್ರ್ಯಾಂಡ್ ಸೀರೆ ತಗೊಂಡ್ರೆ, ಇಲ್ಲಾಂದ್ರೆ ನಾವು ಆಲ್ಮೋಸ್ಟ್ ಯಾರು ಕೊಡ್ಸಿದಾಗಿರ್ಬೋದು ಗ್ರ್ಯಾಂಡ್ ಸೀರೆ ತಗೊಂಡಿದ್ದಾಗ ನಾವ್ ಈ ತರ ಏನ್ ಮಾಡ್ತೀವಿ, ಕುಚ್ ಕಟ್ಸ್ಕೊಳ್ತೀವಿ. ನೋಡ್ತಾ ಇರ್ಬೋದು ಈ ತರ ಕುಚ್ಗಳನ್ನ ಕಟ್ಸ್ಕೊಳ್ತೀವಿ. ಈ ತರ ಕುಚ್ಗಳನ್ನ ಕಟ್ಸ್ಕೊಂಡಾಗ ನಾವು ಏನ್ ಮಾಡಕ್ಕಾಗಲ್ಲ, ನೀಟಾಗಿ ಫೋಲ್ಡ್ ಮಾಡೋದಿಕ್ ಆಗೋದಿಲ್ಲ. ನೋಡಿ, ಜಸ್ಟ್ ಅನ್ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಸಾರಿ. ಸೊ ನಿಮ್ ಜೊತೆ ಇನ್ನೊಂದು ವಿಷಯ ಶೇರ್ ಮಾಡ್ಕೊಳ್ಬೇಕು. ಏನಂತ ಅಂದ್ರೆ ಇತ್ತೀಚೆಗೆ ನನ್ನ ವ್ಯೂಸ್ ಕೂಡ ಜಾಸ್ತಿ ಆಗ್ತಿದೆ. ತುಂಬಾ ಸಪೋರ್ಟ್ ಸಿಗ್ತಿದೆ ನನ್ಗೆ. ಪರ್ಸ್ನಲಿ ನಿಮ್ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಬಿಕಾಸ್ ಈ ಒಂದು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ತುಂಬಾ ಸ್ಟ್ರಗಲ್ಸ್ ನಾನು ಫೇಸ್ ಮಾಡಿದೀನಿ. ಬಿಕಾಸ್ ನನ್ಗೆ ನಮ್ಮವರು ಅಂತ ಅನ್ಕೊಂಡವ್ರನ್ನೇ ತುಂಬಾ ಮಾತಾಡಿದ್ದಾರೆ ಹಿಂದ್ಗಡೆ. ಅವ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಳಂತೆ, ಮನೇಲಿ ಏನು ಕೆಲಸ ಇಲ್ಲ, ಈ ತರ ಎಲ್ಲ ಮಾತನ್ನ ಕೇಳಿದೀನಿ ನಾನು. ಸೊ ನನ್ಗೆ ಏನಂತ ಅಂದ್ರೆ ಇವಾಗ ನಾನೊಂದು ಡಿಗ್ರಿ ಎಜುಕೇಟೆಡ್ ಆಗಿದ್ದೀನಿ, ಬಟ್ ಕಂಪ್ಲೀಟ್ ಮಾಡಕ್ ಆಗಿಲ್ಲ. ಸೊ ಏನಾದ್ರೂ ಒಂದ್ ಮಾಡ್ಬೇಕು, ನಾನು ಏನಾದ್ರೂ ಒಂದ್ ಸಾಧಿಸ್ಬೇಕು ಅನ್ನೋ ಛಲದಲ್ಲಿ ಇದ್ದೀನಿ ನಾನು. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಅಲ್ಲಿ ನನ್ನ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಒಲವಿದೆ. ನನ್ಗೆ ರೀಲ್ಸ್ ಆಗಿರ್ಬೋದು, ಈ ತರ ಹಲವಾರು ನನ್ಗೆ ತುಂಬಾ ಇಷ್ಟ ಸೋಷಿಯಲ್ ಮೀಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಕ್ಕೆ. ಸೊ ನಾನು ಯೂಟ್ಯೂಬ್ ನ ಏನಕ್ಕೆ ಚೂಸ್ ಮಾಡಿದೆ ಅಂತ ಅಂದ್ರೆ, ನನ್ಗೆ ನಾನು ಏನ್ ಮಾಡ್ತಿದ್ದೀನಿ, ದಿನಚರಿ ಹೇಗಿರುತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕೆ. ಮತ್ತೆ ಅದೊಂದು ನನ್ಗೆ ತುಂಬಾ ಖುಷಿ ಆಗುತ್ತೆ. ನಾನು ಏನಾದ್ರು ಒಂದು ಮಾಡ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದೀನಿ. ನನ್ ಗೋಲ್ ನ ರೀಚ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನನ್ನ ಗೋಲ್ ಇದ್ದಿದ್ದು ನಾನು ಚೆನ್ನಾಗಿ ಓದ್ಬೇಕು ಅನ್ನೋದು. ಬಟ್ ಅದು ನಾನಾ ಕಾರಣದಿಂದ ಅದು ಮಾಡೋದಿಕ್ ಆಗ್ಲಿಲ್ಲ. ಬಟ್ ಸ್ಟಿಲ್ ನಾನು ಏನಾದ್ರು ಸಾಧಿಸ್ಬೇಕು. ಈಗ ನನ್ನವರು ಅದಕ್ಕೆ ನನ್ಗೆ ಸಪೋರ್ಟ್ ಮಾಡ್ತಿರೋದು ನನ್ನ ಹಸ್ಬೆಂಡ್. ಸೊ ಅವ್ರು ಏನಾದ್ರು ಮಾಡು ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಇದೆಲ್ಲ ಆಗ್ತಾ ಇರೋದು. ಸೊ ನನ್ನ ಹಸ್ಬೆಂಡ್ಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೇನೆ ನನ್ನ ಸಪೋರ್ಟಿವ್ ಆಗಿ ನಿಂತಿರೋದು ಸುಚಿತ್ರಾ ಅಂತ ಹೇಳಿ ನಮ್ಮ ಅಕ್ಕ. ಸೊ ನಾನು ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ನಾನು ಎಷ್ಟೋ ದಿನ ಬೇಡ ಅಂತ ಬಿಟ್ಟಿದಾಗೆಲ್ಲ, ಇಲ್ಲ ನಿನ್ ಕೈಲಾಗುತ್ತೆ ಮಾಡು, ನೀನ್ ಸ್ಪೋರ್ಟಿವ್ ಆಗಿದ್ಯಾ ಮಾಡು ಅಂತ ಎಲ್ಲ ಹೇಳಿ ನನ್ಗೆ ಶಕ್ತಿ ತುಂಬ್ತಾ ಇದಾರೆ ಅಂತಾನೆ ಹೇಳ್ಬೋದು. ಈಗಿನ ಜನರೇಷನ್ ಅಲ್ಲಿ ಏನಂತ ಅಂದ್ರೆ, ನಮ್ ಬಗ್ಗೆ ನೀನ್ ಮಾಡ್ತೀಯ ಮಾಡು ಅಂತ ಹೇಳೋದಕ್ಕೂನು ಇವಳ ಕೈಲಿ ಏನಾಗುತ್ತೆ ಅಂತ ಹೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಮ್ ಮುಂದೆ ನೀನ್ ಮಾಡ್ತೀಯಾ ಆ ತರ ಹೇಳ್ಬಿಟ್ಟು ಹಿಂದೆ ಏನ್ ಮಾಡಕ್ ಕೆಲ್ಸಿಲ್ವಾ, ಮನೇಲಿ ಸುಮ್ನೆ ಮಲ್ಕೊಳ್ಳೋದ್ ಬಿಟ್ಬಿಟ್ಟು ಇದನ್ನೆಲ್ಲ ಮಾಡ್ತಾರೆ ಅಂತ ಹೇಳಿ ನಮ್ ಮನೆಯವ್ರ ತಲೆಗೆ ತುಂಬಿರೋದಿದೆ. ಬಟ್ ನಾನ್ ಯಾರ್ ಮಾತ್ಗೂ ನಾನ್ ಕಿವಿ ಕೊಡೋಳಲ್ಲ. ಯಾರಿಗಾದ್ರೂ ಹೇಳಿ ನನ್ ತಲೆ ಕೆಡ್ಸ್ಕೊಳಲ್ಲ. ನನ್ನ ಒಂದ್ ಛಲ ಏನಿದೆ, ನಾನು ಅದನ್ನ ಸಾಧಿಸ್ಬೇಕು. ಮುಂದೆ ಒಂದಿನ ನಾನ್ ಸಾಧನೆ ಮಾಡಿದಾಗ ಅವ್ರೆಲ್ಲಾರು ಕೂಡ ನನ್ಗೆ ಹೇಳ್ಬೇಕು, ನೀನ್ ಮಾಡಿದ್ ಕರೆಕ್ಟ್ ಅಂತ. ಆತರ ನಾನ್ ಬೆಳ್ದೇ ಬೆಳಿತೀನಿ. ಸೊ ನಿಮ್ ಸಪೋರ್ಟ್ ಇದ್ರೆ ಮಾತ್ರ ಅದು ಸಾಧ್ಯ. ಸೊ ನಾನು ಇವಾಗ ಒಂದ್ ಸ್ಯಾರಿ ತಗೊಂಡಿದೀನಿ. ಇದು ನನ್ನ ಫೇವ್ರೆಟ್ ಸ್ಯಾರಿ. ಇದು ಎಲ್ಲಿ ಕೊಡ್ಸಿದ್ದು ನೀನು? ಭೀಮ್ ನಮಾಸಲ್ಲಿ ನನ್ನ ಹಸ್ಬೆಂಡ್ ಕೊಡ್ಸಿದ್ ನನ್ಗೆ. ಸೊ ಈ ಸ್ಯಾರಿ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಇವಾಗ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಸ್ಯಾರಿ ತಗೊಂಡಿದೀನಿ. ಸೊ ಸ್ಯಾರಿನ ಈ ತರ ಓಪನ್ ಮಾಡ್ಕೊಳ್ಳಿ. ಸೊ ಲೆಟ್ ಸ್ಟಾರ್ಟ್. ಓಕೆ. ಸೊ ಏನಂತ ಅಂತ ಹೇಳಿದ್ರೆ ಹೇಳ್ತೀವಿ, ಈ ಕುಚ್ಚನ್ನ ನಾವ್ ಏನ್ ಈ ತರ ಮಾಡ್ಸಿರ್ತೀವಲ್ಲ, ಆ ಕಾಸ್ಟ್ಲಿ ಸ್ಯಾರಿ ತಗೊಂಡಿದ್ದೆಲ್ಲ ಈ ತರ ಮಾಡಿಸ್ತೀವಿ. ಸೊ ಈ ತರ ಕುಚ್ಚನ್ನ ನಾವು ಫೋಲ್ಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ನಾನ್ ನಿಮ್ಗೆ ತೋರಿಸ್ತೀನಿ.
ಸೊ ನನಗೆ ಇದು ಒಂದು ಅಭ್ಯಾಸ ಆಗಿರೋದ್ರಿಂದ ಬೇಗ ಮಾಡ್ಕೋಬಹುದು. ಬಿಕಾಸ್ ನಾನು ಬ್ಯೂಟಿಷಿಯನ್ ಕ್ಲಾಸ್ಗೆ, ಮೇಕಪ್ ಕ್ಲಾಸ್ಗೆ, ಅಕಾಡೆಮಿಗೆ ನಾನು ಜಾಯ್ನ್ ಆಗಿರೋದ್ರಿಂದ ನನಗೆ ಇದು ತುಂಬಾ ಈಸಿ ಇದೆ. ಬಟ್ ಈಸಿ ಇರಲ್ಲ ಒಬ್ಬೊಬ್ರಿಗೆ, ಬಿಕಾಸ್ ಅದು ನೀಟಾಗಿ ಕೂರೋದಿಲ್ಲ. ಸೊ ಅಂಥವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ತರ ಒಂದು ಇಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ಸೊ ಸೊ ಈ ತರ ಫೋಲ್ಡ್ ಮಾಡ್ಕೊಂಡು ಇವಾಗ ನೀವು ಈ ತರ ನಿಮ್ಗೆ ಎಷ್ಟು ಬೇಕು, ಆಲ್ಮೋಸ್ಟ್ ಎಲ್ಲ ಸಣ್ಣನೇ ಕೇಳ್ತಾರೆ. ಸೊ ನಿಮ್ಗೆ ಎಷ್ಟು ಬೇಕು ಸೊ ಈ ತರ ಹಾಕಿ ಪಿನ್ ಹಾಕಿ ಇಟ್ಕೊಳ್ಳಿ. ಸೊ ಈ ತರ ತಗೊಂಡಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಬೇಕೋ ಆ ಮೆಜರ್ಮೆಂಟ್ ಅಲ್ಲಿ ನೀವು ತಗೊಳ್ಳಿ. ಆಲ್ಮೋಸ್ಟ್ ಎಲ್ಲ ಚಿಕ್ಕದ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಇನ್ನೊಂದು ಏನ್ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ, ಇವೆರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ಬೇಕು. ಸೊ ನಾನು ಸ್ಟಾರ್ಟಿಂಗ್ ತಗೊಂಡಿರೋ ಡೈರೆಕ್ಷನ್ ಬಂದು ಈ ಕಡೆ ಇದೆ, ಈ ಕಡೆ ಸೈಡ್ ಅಲ್ಲಿ, ಈ ಕಡೆ ಸೈಡ್ ಅಲ್ಲಿ ಇದೆ. ಬಟ್ ನಾನು ಈ ಕಡೆ ಕ್ಲೋಸ್ ಮಾಡ್ತಾ ಇರೋದು ಈ ಕಡೆ ಸೈಡ್. ಸೊ ಎರಡು ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರಬೇಕು. ಸೊ ನಾನು ಇಲ್ಲಿ ಒಂದು ಪಿನ್ ಹಾಕೊಳ್ತೀನಿ. ನೋಡಿ ಈ ತರ ಒಂದು ಪಿನ್ ಇಲ್ಲಿ ಹಾಕೊಂಡಿದ್ದೀನಿ. ಸೊ ದೆನ್ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ, ಈ ತರ ಕ್ಲಿಪ್ಸ್ ಬರುತ್ತೆ, ಸ್ಯಾರಿ ಕ್ಲಿಪ್ಸ್ ಅಂತಾನೆ ಹೇಳಿ ಈ ತರ ಬರುತ್ತೆ. ಸೊ ಈ ತರ ತಗೋಬೇಕು ಅಂತ ಏನಿಲ್ಲ. ಸೊ ನೀವು ಬಟ್ಟೆ ಒಣಗಾಕೋ ಕ್ಲಿಪ್ ಕೂಡ ಇರುತ್ತಲ್ಲ, ಆ ತರ ಕೂಡ ಯೂಸ್ ಮಾಡ್ಕೊಳ್ಬಹುದು. ಬಟ್ ನೀವೇನಾದ್ರೂ ಪ್ರೊಫೆಷನಲ್ ಆಗಿ ಈ ತರ ತಗೊಂಡ್ರೆ, ಈ ತರ 50 ರುಪೀಸ್ಗೆ 2 ಅನ್ಸುತ್ತೆ ಐ ಥಿಂಕ್. ಸೊ ಈ ತರದೊಂದು ತಗೊಳ್ಳಿ. ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನಡೆಯುತ್ತೆ. ಬಟ್ಟೆ ಕ್ಲಿಪ್ ಹಾರಾಕ್ತಿವಲ್ಲ, ಆ ಕ್ಲಿಪ್ ಅಲ್ಲೂ ಕೂಡ ನೀವು ಈ ತರ ಬಾಗ್ಲುಗಳಿರುತ್ತಲ್ಲ, ಐ ಶೋ ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಈ ತರ ಹಾಕೊಂಡ್ರೆ ನಾವು ಎಳೆದ್ರು ಕೂಡ ಅದು ಎಳೆಯೋದಿಲ್ಲ. ಸೊ ನಿಮ್ಗೊಂದಿಷ್ಟು ಟ್ರಿಕ್ಸ್ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೇಕು, ಈ ತರ ನಮ್ದು ಏನಿದೆ ಈ ತರ ಬಂದಿರುತ್ತಲ್ಲ. ಸೊ ಇದ್ರಲ್ಲಿ ಈ ತರ ಫೋಲ್ಡ್ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಈ ತರ ಇರುತ್ತಲ್ಲ, ಇದರ ಆಫ್ ನ ಫೋಲ್ಡ್ ಮಾಡ್ಕೊಂಡು ಇದು ಒಂದ್ ಡೈರೆಕ್ಷನ್ ಆದ್ರೆ, ಈ ಕಡೆ ಒಂದ್ ಡೈರೆಕ್ಷನ್, ಎರಡು ಡೈರೆಕ್ಷನ್ ಇರುತ್ತೆ. ಎರಡು ಕೂಡ ಆಪೋಸಿಟ್ ಡೈರೆಕ್ಷನ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕೂರುತ್ತೆ. ಸೊ ಯಾವ್ದಾದ್ರು ಅಷ್ಟೇ ಆಪೋಸಿಟ್ ಡೈರೆಕ್ಟ್ ಆಗಿ ಮಾಡ್ಲೇಬೇಕು. ಸೊ ಇಲ್ಲಿ ಒಂದು ಪಿನ್ ಮಾಡ್ಕೊಳ್ಬೇಕು. ಇಲ್ಲಿ ಪಿನ್ ಪರ್ಫೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು 1/2 ಇಂಚ್ ಬಿಟ್ಟು ನೀವು ತಗೊಳ್ಬೇಕಾಗುತ್ತೆ. ಸೊ ನೋಡ್ತಾ ಇದ್ದು ನಾನು ಕರೆಕ್ಟಾಗಿ ನನ್ನ ಲೆಂತ್ಗೆ ನಾನು ತಗೊಂಡಿದ್ದೀನಿ. ಇವಾಗ ನನಗೆ ಎಷ್ಟು ಬೇಕು, ನಿಮ್ಗೆ ಲೆಂತ್ ಎಷ್ಟು ಬೇಕು ಅಂದರೆ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ದೆನ್ ನೆಕ್ಸ್ಟ್ ಏನಂತ ಅಂದರೆ, ಈ ಥರ ಮೆಷರ್ಮೆಂಟ್ನ ತಗೋಬೇಕು ನೀವು. ಇದು ನೀವು ಕರೆಕ್ಟಾಗಿ ಇದು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಇಲ್ಲಿ ಕೆಳಗಡೆ ನಿಮ್ಗೆ ನೋಡಿ, ಇದು ನನಗೆ ಇಲ್ಲಿ ಕರೆಕ್ಟ್ ಕಾಣುತ್ತೆ. ಅದಕ್ಕೆ 1/2 ಇಂಚು ಇದು ಎಕ್ಸ್ಟ್ರಾ ಇಷ್ಟು ತಗೊಳ್ಬೇಕು. ನೀವು ಇಲ್ಲಿ ಕರೆಕ್ಟಾಗಿ ನಿಮ್ಗೆ ಚೂಸ್ ಆಗಿ ಇದು ಅರ್ಧ ತಗೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಅಲ್ಲಿ ಒಂದು ಪಿನ್ ಹಾಕೊಳ್ಳಿ ನೀವು. ಸೊ ಈ ತರ ಒಂದು ಪಿನ್ ನಾನು ಹಾಕೊಂಡಿದ್ದೀವಿ. ನೀವು ಇಲ್ಲಿ ಲೆಂತ್ ತಗೋಬೇಕಾದ್ರೆ ಟೈಟ್ ಆಗಿ ಹಿಡಿದು ತಗೋಬೇಕಾಗುತ್ತೆ. ಬಟ್ ಏಕಂತ ಅಂದ್ರೆ ಈ ಲೆಂತ್ ನಿಮ್ಗೆ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಗೆ ಲೂಸ್ ತರ ಆಗ್ಬಿಡುತ್ತೆ ಮುಂದೆ. ಸೊ ನೋಡ್ತಾ ಇದ್ರು ಇಲ್ಲಿಗೆ ಇಟ್ಕೊಂಡು ಇನ್ನು ಒಂದು ಚೆಸ್ಟ್ ಮಧ್ಯದಲ್ಲಿ ಪಿನ್ ಅನ್ನ ಹಾಕೋಬೇಕಾಗತ್ತೆ. ಸೊ ಇಲ್ಲಿ ಒಂದು ಪಿನ್ ಹಾಕೊಳ್ಳಿ. ಸೊ ಇವಾಗ ಇಲ್ಲಿ ಒಂದು ಪಿನ್ ಹಾಕೊಂಡಿದ್ರೆ, ಇಲ್ಲಿ ಒಂದು ಪಿನ್ ಹಾಕೊಂಡಿದ್ರೆ, ಸೊ ಎರಡೂ ಕೂಡ ಇವಾಗ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ನಾವು ಇವಾಗ ಪ್ಲೇಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಆಗಿದೆ. ಇದಕ್ಕೆ ನೀವು ಈಗ ನೀಟಾಗಿ ಪಿನ್ ನ ಕೂರಿಸ್ಕೋಬೇಕು.
ನೀವು 1 by 1 ಪ್ರಕಾರ ಕೂರಿಸ್ಕೋಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಕೊಳ್ಬೇಕು, ನೀವು ಒಂದೊಂದ್ಸಲ ಈ ಥರ ಮಿಸ್ಟೇಕ್ನ ಮಾಡಬಾರ್ದು ಈ ಕಡೆ ಮಾಡಬೇಕಾದ್ರೆ. ಸೊ ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ಬೇಕಾದ್ರೆ ಇಲ್ಲಿ ಒಳಗಡೆ ಬರುತ್ತೆ ಈ ಥರ, ಇದು ಒಳಗಡೆ ಬಂದು ಈ ಥರ ಕರುತ್ತೆ. ಸೊ ಈ ಕಡೆ ಡೈರೆಕ್ಷನ್ ಒಂದೇ. ಸೊ ಈ ಥರ 1 by 1 ನೀವು ಕೂರಿಸ್ಕೋಬೇಕು. 1 by 1 ಹೇಗೆ 1 by 1 ನನಗೆ ಕೂರಿಸಿದ್ದೀನಿ, ಆ ಥರ ನೀವು ಕೂಡ 1 by 1 ಕೂರಿಸ್ಕೊಂಡು ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಇದನ್ನು ಹೇಗೆ ವೇರ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಆ ವಿಡಿಯೋ ನಿಮ್ಗೆ ಏನಾದರೂ ಪಾರ್ಟ್ 2 ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ. ಅದಾದಮೇಲೆ ಬ್ಲೌಸ್ ಡಿಸೈನ್ಸ್ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಹೀಗೆ ಸಪೋರ್ಟ್ ಮಾಡಿ ತಿಳಿಸಿ. Thank you.